ನಿಮ್ಮಿಂದ ನಮ್ ಬ್ಯಾಂಕ್ ರೆಪ್ಯುಟೇಷನ್ ಹಾಳಾಗಿ ಡೆಪಾಸಿಟರ್ಸ್ ದುಡ್ಡು ವಾಪಸ್ ಕೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಎಣ್ಣೆ ಹೊಡ್ಕೊಂಡು ಆರಾಮಾಗಿದ್ದೀರಾ. ನೀವು ಕೊಟ್ಟಿರೋ ಶೂರಿಟಿಗೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂನೇ ಇಲ್ಲ. ಇವನೊಬ್ಬ ನಮ್ ಬುಡಕ್ಕೆ ಬೆಂಕಿ ಬಿದ್ದೈತೆ, ಇವನ್ ಮ್ಯಾಚ್ ಬಾಕ್ಸ್ ಕೇಳಕ್ ಬಂದವನೆ. ಯೋ ಚೇರ್ಮನ್, ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ನಿನಗ್ ಬರ್ಬೇಕಾಗಿರೋ ಕಮಿಷನ್ ಬಂದೇ ಬರುತ್ತಲ್ಲ. ನನಗೆ ಕಮಿಷನ್ ಬೇಡ, ಪರ್ಸೆಂಟೇಜ್ ಬೇಡ. ನೀವು ತಗೊಂಡಿರೋ 500 ಕೋಟಿನ ವಾಪಸ್ ಕೊಟ್ಬಿಡಿ. ನೋಡಿ, ನಾನು ಕೆಲ್ಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ವಾಪಸ್ ಬರೋಷ್ಟರಲ್ಲಿ ಕ್ಯಾಶ್ ರೆಡಿ ಇರ್ಬೇಕು. ನೀನೇನಾದ್ರೂ ನಿನ್ನ ಸೆಕ್ಷನ್ ಬುದ್ಧಿ ತೋರಿಸ್ದೆ ತಗೊಳಕೋತೀಯ. ನಾನ್ ಜಾಗ್ರತೆಯಲ್ಲಿದ್ದೀನಿ. ಅರೆ ಅದ್ ಯಾಕೆ ಅಷ್ಟು ದೊಡ್ಡ ಮಾತಾಡ್ತೀರಾ? ನಿಮ್ ದುಡ್ಡು ನಿಮ್ಗೆ ಸಿಗುತ್ತೆ ನೋಡಿ. ಅಲ್ಲಿವರೆಗೂ ಇದಿಟ್ಕೊಳ್ಳಿ. ಮೊದ್ಲೇ ನಿಮ್ಗೆ ಕೊಟ್ಟಿದ್ದೀನಲ್ವಾ. ಬಾವಾ, ನಿಮ್ಮಿಬ್ರು ಹೆಸರಲ್ಲಿ 400 ಎಕರೆ ಜಾಗ ತಗೊಂಡಿದೀವಲ್ಲ ದೇವನಹಳ್ಳಿಯಲ್ಲಿ, ಮಾರ್ಬಳ್ಳ. ಶಂಕರ್, ಅವನಿಗೆ ನಿಜವಾಗ್ಲೂ ಹಣ ವಾಪಸ್ ಕೊಡ್ಬೇಕಾ? ಕೊಡ್ಬೇಕು. ತಗೊಂಡಿದ್ವಲ್ಲ, ಕೊಡ್ಬೇಕು. ಒಂದು ಕಡೆ ಅವರದ ಟಾರ್ಚರು, ಇನ್ನೊಂದು ಕಡೆ ನಿನ್ ಟಾರ್ಚರು. ಯಾವಾಗ್ಲೂ ದುಡ್ಡು ಕೊಡ್ಬೇಕಾ ಅಂತ ನನ್ ತಲೆ ತಿಂತಾ ಇದೆಯಲ್ಲ. ಮಾಡ್ತೀನಿ, ಮಾಡ್ಬೇಕು. ಆ ಚೇರ್ಮನ್ ನನ್ ಮಗನ ಏನಾದ್ರೂ ಮಾಡ್ಬೇಕು. ಸಾಯಿಸ್ಬಿಡ್ತೀನಿ ನನ್ನ ಮಗನ. ಮಾತಾಡ್ತಾ ಇರೋದು ಶಂಕರ್, ಸೆಕ್ಷನ್ ಶಂಕರ್. ಮಾಡ್ತೀನಿರೋ, ಸೆಕ್ಷನೇ ಇರಲ್ಲ. ಒಂದು ದಿನ ಕಾಫಿ ಕುಡ್ದೆ ಇರಕ್ಕಾಗಲ್ಲ. ಫೋನ್ ಬಾಬಾ ಮಾತಾಡು. ಬ್ಯಾಂಕ್ ಹೇಳ. ಕ್ಯಾಶ್ ರೆಡಿ ಇದೆಯಾ? ಯಾಕೋ ಹುಚ್ಚಿನ ತರ ಓಡಿಸ್ತೀಯಾ? ನೆಟ್ಕೊಡ್ಸೋ. ಕ್ಯಾಶ್ ರೆಡಿ ಆಯ್ತಾ? ಯಾರ ಹತ್ರ ಎಲ್ಲಿ ಕಳಿಸ್ಬೇಕು ಹೇಳ. ನಾನು ಯಾರನ್ನೂ ನಂಬಲ್ಲ. ಈ ಸಲ ಕ್ಯಾಶ್ ತಗೊಳಕ್ಕೆ ನಾನೇ ಬರ್ತೀನಿ. ನಾನು ಎಲ್ಲಿಗೆ ಬರ್ಬೇಕು ಹೇಳು. ಬ್ಯಾಂಕ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಹಣೆ ಬರಹ ಬರೆಯೋವನು ಬ್ರಹ್ಮ, ಅದನ್ನ ಬದಲಾಯಿಸೋನು ಸೆಕ್ಷನ್ ಶಂಕರ್ ಅಂತ ಪ್ರೂವ್ ಆಗೋಯ್ತು. ಸರ್, ಒಂದ್ ಸೆಕ್. ಸರ್, ಗುಡ್ವಿಲ್ ಕೋಆಪರೇಟಿವ್ ಬ್ಯಾಂಕ್ ಚೇರ್ಮನ್. ಗಾಡಿಗೇನು ಡ್ಯಾಮೇಜ್ ಇಲ್ಲ ಸರ್? ನೋಡಿದ್ರೆ ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅನ್ಸುತ್ತೆ. ಫಾರ್ಮಾಲಿಟೀಸ್ ಫಿನಿಶ್ ಮಾಡಿ. ಎಸ್ ಸರ್. ಹೇಳಿ. ಏ ಕವಿತಾ, ಹರಿ ನೋಡ್ದ್ಯಾ? ಏನೇ ಪ್ರಯೋಜನ? ಅವ್ನ್ ಇಲ್ದೇ ಇರ್ಬೇಕಾದ್ರೆ ಅವನ ಬಗ್ಗೆ ಮಾತಾಡ್ತೀಯಾ? ಮುಂದೆ ಬಂದ್ರೆ ಮನ್ಸಲ್ಲಿರೋದನ್ನ ಹೇಳ್ಕೊಡಲ್ಲ. ಹಾಗಲ್ಲ ಕಣೆ, ಧೈರ್ಯ ಸಾಕಾಗ್ತಿಲ್ಲ. ಇಂಥ ವಿಷಯನೆಲ್ಲ ಸ್ಟ್ರೇಟ್ ಆಗಿ ಹೇಳ್ಬೇಕಂತಿಲ್ಲ. ಹರಿ ಯಾರ್ ಮಾತ್ ಕೇಳ್ತಾನೋ ಅವ್ರ ಹತ್ರ ಕೂಡ ಹೇಳ್ಬಹುದು. ಏಯ್ ಬಂದ್ರೆ ಬೆಲ್ಲ ಇತ್ತು, ಪ್ರಾಕ್ಟಿಕಲ್ಸ್ ಕದ್ ಹೋಗೋಣ. ಬಾರೆ. ನೀವ್ ಹೋಗ್ರೆ ನಾನ್ ಬರಲ್ಲ. ನಡಿಯ. ಎಸ್ ಸರ್. ಮತ್ತೆ ಪ್ರಾಬ್ಲಮ್? ಒಂದು ಚಿಕ್ಕ ಪ್ರಾಬ್ಲಮ್ ಸರ್. ನಾನ್ ಏನೋ ಕಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನು? ಈ ವಿಷಯನ ಹರಿ ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ದೆ ನಿಮಗ್ ಫೋನ್ ಮಾಡಿದ್ದೀನಿ. ಬಿಡ. ಅಣ್ಣ, ನೀವಾ? ನಾನ್ ನಿಮ್ ತಂಗಿ ಥರ ಅಂತ ಗೊತ್ತಿಲ್ಲದೆ ಇವ್ರನ್ನ ಹೇಳ್ಕೊಂಡ್ ಬಂದಿದ್ದಾರೆ. ನೀವೇ ಹೇಳಿ. ಈ ಸೆಕ್ಷನ್ ಶಂಕರ್ಗೆ ಸೆಂಟಿಮೆಂಟ್ ಇರಲ್ಲ. ಅದಕ್ಕೆ ನನ್ನ ಫಾಲೋ ಮಾಡಿ ಮಾಮಾನು ಅಂದೆ. ಬಾವಾ ಎಲ್ಲ ಕರ್ಕೊಂಡು ಹೋಗ್ತಿದ್ದೀರ? ಬಾವಾ, ಇವಳಿಗೆ ಯಾವಾಗ ಇಡ್ತೀರ ಮುಹೂರ್ತ? ಇಡ್ತೀನಿ ನೋಡಿ ಈಗ.
ದೀಪಾವಳಿ ಮಾಡ್ಕೊಂಡು ಸ್ಮಾರ್ಟ್ ಆಗಿ ಸಿಂಗಲ್ ಆಗಿ ಬರ್ತಾವ್ನಿ ಅಂದ್ರೆ ಮೋಸ್ಟ್ಲಿ ನಿಮ್ಗೆ ಸಿಂಗಲ್ ಹಾಕ ಪ್ರೋಗ್ರಾಮ್ ಹಾಕೊಂಡು ಏರ್ ಬಸ್ ಅಲ್ಲಿ ಏರಿಲ್ಲ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಮಾತಾಡ್ತಾ ಇದ್ದೀನಂತ ಹೇಳೋ ನಿಮ್ಮವನ್ಗೆ. ಮಾತಾಡ್ತಾ ಇದ್ದಾನೆ ತಾನೆ, ಮಾತಾಡಕ್ ಬಿಡು, ಮಾತಾಡು. ಏನು ಮಾತಾಡೋದು? ನೀನ್ ನಿಲ್ಸೋ ತಕ್ಷಣ ನಿಲ್ಸೋದಕ್ಕೆ, ಮಾತಾಡೋ ತಕ್ಷಣ ಮಾತಾಡೋದಕ್ಕೆ ನಾನು ಅನ್ಕೊಂಡಿದ್ಯಾ? ಈಗ ಹೊಡಿಬೇಕು ಅನ್ನಿಸ್ತಾ ಇದೆ. ಏನ್ ಹೊಡಿತೀನಿ ಅನ್ಕೊಂಡ್ಯಾ? ಈಗ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ಏನೇ ಕೆಟ್ಟ ಕೆಲಸ ಮಾಡಿದ್ರು ಯಾವ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಈಗ ಮಾಡಿರೋ ಒಂದ್ ಹಲ್ಕ ಕೆಲಸ ಸಾಕು ನನಗೆ ಯಾವ ಸೆಕ್ಷನ್ ಅಲ್ಲಿ ಬೇಕಾದ್ರೂ ಫಿಟ್ ಮಾಡಿ ಒದ್ದು ಒಳಗೆ ಹಾಕೋದಕ್ಕೆ. ಆದ್ರೆ ಒಂದ್ ಹೆಣ್ಣು ಅನಾವಶ್ಯಕವಾಗಿ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಅಲಿಯೋದ್ ಬೇಡ ಅಂತ ಒಂದೇ ಕಾರಣ ಬಿಡ್ತಾ ಇದೀನಿ. ಇನ್ನೊಂದ್ ಸಲ ನನ್ನ ಎದುರುಗಡೆ ಬಂದ್ರೆ ಒಂದ್ ನಿಮಿಷ, ಅಲ್ಲಿ ಏನ್ ನಡೀತಾ ಅಲ್ಲಿ ಒಳಗೇನು ಹೇಳದ್ ಬೇಡ, ಎಸ್ಪೆಷಲಿ ಹರಿಗೆ. ನನ್ಕಿನ್ನ ಕೋಪಿಷ್ಟ ಏನ್ ಮಾಡ್ತಾನೋ ಗೊತ್ತಿಲ್ಲ. ಬಾ. ಹಲೋ, ಯಾರ್ಯಾರು ಏನೇನ್ ಕೆಲಸ ಮಾಡ್ತಾ ಇದ್ರು ಅದೇ ಪೊಸಿಷನ್ ಅಲ್ಲಿ ಈ ಕ್ಷಣ ಇಲ್ಲಿ ಬರ್ಬೇಕು. ಆಹಾ, ಏನ್ ಒಗ್ಗಟ್ಟು. ಯಾಕ್ರಿ, ಯಾಕೆ ಕೂಗಾಡ್ತಾ ಇದ್ದೀರಾ? ಅಲ್ಲ ಹಿಂದೋಗ್ತಾ ಇರ್ಬೇಕು. ಇವರು ಏನ್ ಮಾಡ್ಕೊಂಡ್ ಬಂದಿದೀಯ ನೀನು? ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಕೇಳಿರೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಿ. ಬಂದಿರೋದು ACP ವರ್ಧನಾಯಕ. ಅಂಡರ್ಸ್ಟ್ಯಾಂಡ್? ಯಾರು ನೀವು? ನಿಮ್ಮ ಅಪ್ಪ. ಈ ವ್ಯಕ್ತಿಗೆ ಬೇರೆ ಐಡೆಂಟಿಫಿಕೇಶನ್ ಇಲ್ವಾ? ನಾನು ಯಾರು ಅಂತ ನಿನ್ಗೇನೋ ಗೊತ್ತು. ದೊಡ್ಡ ದೊಡ್ಡ ಮಿನಿಸ್ಟರ್ಗಳನ್ನ, ರೌಡಿಗಳನ್ನ ಗಡಗಡ ಆಗ್ಲಿ ಅದು ಸಾಕು, ತುಂಬಾ ಆಗ್ಬಿಡುತ್ತೆ. ಈ ಮನೆ ಯಜಮಾನ ನೀವೇನಾ? ಯಜಮಾನ ನಾನೇ. ಮದುವೆ ಆಗಿದ್ಯಾ? ಆಗಿದೆ. ಎಷ್ಟ್ ಜನ ಹೆಂಡ್ತಿಯರ? ಉತ್ತರ. ಒಬ್ಳೆ ಹೆಂಡ್ತಿ, ಅವಳಿಗಿಬ್ರು. ಏನಿಬ್ರು ಮಕ್ಳೇ. ತಾವ್ಯಾರು? ರೀ, ಉತ್ತರ. ಈ ಮನೆ ದೊಡ್ಡ ಮಗ ಇದ್ದಾನಲ್ಲ, ಅವನು ಸ್ವಲ್ಪ ಲೂಸ್. ನಾನು ಅವನ್ ಹೆಂಡತಿ. ಇದು ಹೊರಾಗಿಲ್ಲ ಸರ್. ನಮ್ಗೇನ್ ಪ್ರಶ್ನೆ ಇಲ್ವಾ? ಪ್ರಶ್ನೆನೇ ತಾವ್ ತಾನೆ. ಕೇಳಿರೋ ಪ್ರಶ್ನೆಗೆ ಸ್ವಲ್ಪ ಉತ್ತರನ ಕೊಡ್ತೀರಾ ತಾವು? ಇವ್ರ್ಯಾರು? ಫ್ರೆಂಡ್. ಪಟ್ಟಂತ ಉತ್ತರ ಕೊಡ್ಬೇಕು. ಯಾರಿದು? ಫ್ರೆಂಡ್. ಇವ್ರ್ಯಾರು? ಅಮ್ಮ. ಅದ್ಯಾರು? ಅಪ್ಪ. ಅವ್ರ್ಯಾರು? ಅತ್ಗೆ. ಅವ್ರ್ಯಾರು? ನನ್ ಲವ್ ಫ್ರೆಂಡ್. ಹರಿಶ್ಚಂದ್ರ ನಾಯಕ್ರೆ, ಏನೋ ಲ ಅಂತ ಹೇಳಿ ಕಟ್ ಮಾಡ್ದಾಗಿತ್ತು ಸ್ವಲ್ಪ. ಫ್ರೆಂಡ್ ಅಷ್ಟೇ. ಏನ್ ನಡೀತಾ ಇದೆ ಇಲ್ಲಿ? ಏನೋ ಕೇಳ್ತಾ ಇದಾರೆ. ಅದಕ್ಕೆ ಹೋಗಿ ಹೇಳಪ್ಪ. ಅದ್ಗೆ ಏನಿಲ್ಲ, ಅದ್ಗೆ ಜಸ್ಟ್ ಫ್ರೆಂಡ್ ಅಷ್ಟೇ. ಅದು ಏನ್ ಬೆಬ್ಬೆ ಬೆಬ್ಬೆ ಅಂತಿದ್ಯಾ? ಸರಿ ಬಗಳು. ಬಗಳು ಏನ್ ಹೇಳ್ಬಿಡ. ಹೇಳ. ಇಲ್ಲಣ್ಣ, ಬರೀ ಫ್ರೆಂಡ್ ಅಷ್ಟೇ. ಏನ್ ಫ್ರೆಂಡ್ ಅಷ್ಟೇ ಲೋಪ ಅಂತ ಇದೆಯಾ? ಏನ್ ಬೆಬ್ಬೆ ಬೆಬ್ಬೆ ಅಂತ ಇದೆ ಇಲ್ಲಿ? ಏನ್ ಅನ್ಕೊಂಡ್ಬಿಟ್ಟಿದೀರಾ ನೀವಲ್ಲ? ನನಗೇನ್ ಭಯನಾ? ಇವಳ ಪಕ್ಕ ನಿಂತ್ಕೊಳ್ಳೋದಕ್ ಭಯನಾ? ಇಲ್ಲ ಕೈ ಹಾಕೊಳ್ಳೋದಕ್ ಭಯನಾ?
ಇಲ್ಲಾಂದ್ರೆ ಐ ಲವ್ ಯು ಅಂತ ಹೇಳೋದಕ್ಕೆ ಭಯನಾ? ಹೇಳು ಮತ್ತೆ ಐ ಲವ್ ಯು ಅಂತ. ಇವಾಗ ಹೇಳಿದ್ನಲ್ಲ, ಅಯ್ಯ ನಿನ್ನ ಅಜ್ಜಿಲೇ. ಹೇಳು ಹೇಳು ಹೇಳು. ಐ ಲವ್ ಯು ಅಂತ ಹೇಳಿದ್ನಲ್ಲ, ಅವಳಿಗೆ ಕೇಳು, ಅವಳಿಗೆ ಕೇಳು. ಐ ಲವ್ ಯು ಐ ಕೇಳು. ಲವ್ ಯು ಅಂತ ಹೇಳಿದ್ನಲ್ಲ, ಕರೆಕ್ಟ್ ಕೇಳು. ಐ ಲವ್ ಯು.